ನಮಸ್ಕಾರ ಕರ್ನಾಟಕ. ಅಜಿತ್ ಪವಾರ್ ತೀರ್ಕೊಂಡ್ಮೇಲೆ ಸಾಕಷ್ಟು ಚರ್ಚೆ ಆಯಿತು. ಈಗ ಅವರ ಪತ್ನಿ ಡೆಪ್ಯೂಟಿ CM ಆಗಿದ್ದಾರೆ. ಹಂಗೆ ಇಮಿಡಿಯೇಟಾಗಿ ಫಾಲೋಅಪ್ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಯ್ ಅವರ ಆತ್ಮಹತ್ಯೆ ಸುದ್ದಿಗಳು ಯಾಗ ಓಡಾಡ್ತವೆ ಅಂತಂದರೆ ರಾಯ್ ಅವ್ರದ್ದು ಆತ್ಮಹತ್ಯೆ ಅಲ್ಲ, ಅದು ಕೊಲೆನೂ ಇರ್ಬೋದು. ಯಾಕೆ ಅಂತಂದರೆ ಒಂದು ರಾಜಕೀಯ ಪಕ್ಷದ ಜೊತೆ ಅವ್ರು ಗುರ್ಸ್ಕೊಂಡಿದ್ರು. ಆ ರಾಜಕೀಯ ಪಕ್ಷಕ್ಕೆ ಕೇರಳದಲ್ಲಿ ಕರ್ನಾಟಕದಲ್ಲಿ ಫಂಡಿಂಗ್ ನಡೀತಾ ಇತ್ತು, ಮತ್ತು ಮನಿ ಲಾಂಡ್ರಿಂಗ್ ಟ್ರಾನ್ಸಾಕ್ಷನ್ಸ್ ಇತ್ತು. NRIಗಳಿಗೆ ಕಡಿಮೆ ರೇಟಲ್ಲಿ ಇದನ್ನು ಕೊಟ್ಟು UAEನಲ್ಲಿ ಆ ಒಂದು ಹಣವನ್ನು ಇಸ್ಕೊಳ್ತಾ ಇದ್ರು ಅಂತ ಹೇಳಿ ದಟ್ ಈಸ್ ಅ ಚಾರ್ಜಸ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸು. ಅದನ್ನು ಇವತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಇವತ್ತು ಪಬ್ಲಿಕೇಶನ್ ಮಾಡಿದೆ. ಬೇಸ್ಡ್ ಆನ್ ದ ರೆಕಾರ್ಡ್ಸ್ ನಾನು ಮಾತಾಡ್ತಾ ಇದ್ದೀನಿ. ಜೊತೆಯಲ್ಲಿ ಇನ್ನೊಂದು ವಿಚಾರ ಹರಿದಾಡಿದ್ದೇನೋ ಅಂತಂದರೆ 2014ರಲ್ಲಿ ಕೋಲಾರಲ್ಲಿ ಐ ಥಿಂಕ್ ರವಿ ತೀರ್ಕೊಂಡೋದಂಥ ರವಿ IAS ಆಫೀಸರ್ ಅಲ್ಲಿ ಇರಬೇಕಾದ್ರೆ ಅಲ್ಲೂ ಕೂಡ ಅಕ್ರಮ ನಡೆದಿತ್ತು. ಅದನ್ನು ಸಹ ರವಿ ಅವರು DK ರವಿ ಅವರು ಅದನ್ನು ಬಯಲುಗೆಳೆದಿದ್ರು. ಹಾಗಾಗಿ ತದನಂತರ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಯಿತು. ಆಮೇಲೆ ಅದೇ ಶಾಪದಿಂದ ರಾಯ್ ಸತ್ರು ಅಂತ ಗೊತ್ತಿಲ್ಲ, ಏನಿದೆ ಎತ್ತಿದೆ ನಮಗಂತೂ ಗೊತ್ತಿಲ್ಲ. ಇನ್ನೊಂದು ರೀಚ್ ಏನು ಅಂತಂತಂದರೆ ಒಂದು ರೂಮಿನ ಬಾಗಿಲನ್ನು ಅವ್ರು ತೆಗಿಲೇ ಇಲ್ಲ. ಸಾಕಷ್ಟು ಫೈಲ್ಸ್ಗಳು ಒಂದೊಬ್ಬ ರಾಜಕಾರಣಿಗೆ ಸಂಬಂಧಪಟ್ಟಂಗೆ ಆ ರೂಮಲ್ಲಿತ್ತು. ಅದನ್ನು ಕೊಟ್ಟಿದ್ದಿದ್ರೆ ತುಂಬ ದೊಡ್ಡ ಒಂದು ಪಕ್ಷಕ್ಕೆ ಒಬ್ಬ ರಾಜಕಾರಣಿಗೆ ರಾದಂತ ಆಗ್ತಾ ಇತ್ತು ಅಂತ ವಿಚಾರಗಳಿದೆ. ಏನೇ ಇರಲಿ, ಒಂದಂತೂ ನಿಜ, ಕೇಂದ್ರ BJP ಸರ್ಕಾರ ರಾಯ್ ಅವ್ರನ್ನ ಚೇಸ್ ಮಾಡ್ತಾ ಇದ್ದಿದ್ದು ಪಾಸಿಬಲಿ ಅವರ ಒಂದು ಫಂಡಿಂಗ್ ಏನಿದೆ ಒಂದು ರಾಜಕೀಯ ಪಕ್ಷಕ್ಕೋ ಅಥವಾ ರಾಜಕಾರಣಿಗೋ ಅದರ ಹಿಂದೆ ಇರಬೇಕು ಮೋಸ್ಟ್ಲಿ. ಅದಕ್ಕೋಸ್ಕರನೇ ಪದೇ ಅವರು IT ರೈಡ್ ಮಾಡ್ತಾ ಇದ್ರು. ಪ್ಲಸ್ ಕೇರಳದಲ್ಲಿ ಬೇರೆ ಇದೇನು ಚುನಾವಣೆಗಳಿರೋದ್ರಿಂದ ಮೋಸ್ಟ್ಲಿ ಅಲ್ಲಿನ ಇವ್ರ ಫಂಡಿಂಗ್ ತಪ್ಸಕ್ಕೆ ಏನಕ್ಕೋಸ್ಕರ ಏನಾದರೂ IT ಅವರು ಈ ರೀತಿ ಕೂತ್ಕೊಂಡ್ರ, ಆ ಒಂದು ಪ್ರೆಷರ್ಗೆ ಇವರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರ. ಈಗ ಒಂದು ಕಡೆ ಕೇಂದ್ರ BJP ಸರ್ಕಾರ IT ರೈಡ್ ಮಾಡಿ ಸರ್ಚಿಂಗ್ ಮಾಡಿ ಈಗ ಆ ಒಂದು ಒತ್ತಡದಲ್ಲಿ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಅಥವಾ ಯಾರಾದರೂ ಕೊಲೆ ಮಾಡಿದ್ರೋ ಗೊತ್ತಿಲ್ಲ. ಯಾಕೆಂದರೆ ಒಂದು ರೂಮನ್ನು ಓಪನ್ ಮಾಡಿಲ್ಲ ಅಂತ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ಧರ್ಮಸ್ಥಳ SIT ನೋಡಿದ್ದೀರಾ. ಈಗ ರಾಜ್ಯ ಸರ್ಕಾರ ಈಗ ರಾಯ್ ಅವರ ಆತ್ಮಹತ್ಯೆಗೆ ಒಂದು SITನ ರಚನೆ ಮಾಡಿ ಪಾಸಿಬಲಿ ಈ ಕಡೆಯಿಂದ IT ಅಫಿಷಿಯಲ್ಸ್ಗಳಿಗೆ ಪ್ರೆಷರ್ ಬಿಲ್ಡ್ ಮಾಡಕ್ಕೆ ಮಾಡೋ ಅಥವಾ ಫರ್ದರ್ ಅವ್ರೇನು ಮೂವ್ ಮಾಡಿದ್ರೆ ಇರಲಿ ಅಂತ ಏನಾದರೂ ಅದಕ್ಕೋಸ್ಕರ SIT. ಯಾಕಂದರೆ 3,000 ಜನ ರೈತರು ಸತ್ರು, ಯಾವುದೇ SIT ಕ್ರಿಯೇಟ್ ಮಾಡಿಲ್ಲ. ಓಕೆ, ಒಬ್ಬ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ ಮಾಡುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಾಗ SIT ಮಾಡವ್ರೆ ಅಂತಂದರೆ, ಕರ್ನಾಟಕದಲ್ಲಿ ಬಡವರು ಸತ್ತರೆ, ಬಡವರು ಆತ್ಮಹತ್ಯೆ ಮಾಡ್ಕೊಂಡ್ರೆ, ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ 700 ರೇಪ್ ಆದರೆ ಯಾವ SITನೂ ಫಾರ್ಮ್ ಆಗಲ್ಲ. ಅಥವಾ 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶಿಯರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೂತವ್ರೆ, ಅದ್ರ ಬಗ್ಗೆ SIT ರಚನೆ ಆಗಲ್ಲ. ಈಗ ರಚನೆ ಮಾಡ್ತಾ ಇದ್ದಾರೆ ಅಂದರೆ ಮೋಸ್ಟ್ ಪ್ರಾಬಲಿ ಒಂದು ಕಡೆ BJP ಅವ್ರು ಮಾಡಿರೋ ಈ IT ರೈಡ್ಗೆ ಕಾಂಗ್ರೆಸ್ ಸರ್ಕಾರ ಮೋಸ್ಟ್ಲಿ SITನ ರಚನೆ ಮಾಡಿ ಏನೋ ಕಿಸಿಯಕ್ಕೆ ಹೊಡ್ತಾ ಐತೆ. ಗೊತ್ತಿದೆಯಲ್ಲ ನಮಗೆ ಧರ್ಮಸ್ಥಳದ ವಿಚಾರದಲ್ಲಿ ಇವರು SITನ ಮಾಡಿ ಏನು ಕಿಸಿದ್ರು, ಯಾವ ರೀತಿ. ಒಂದಂತೂ ನಿಜ ನೋಡ್ರಿ, ಕರ್ನಾಟಕದ 7 ಕೋಟಿ ಕನ್ನಡಿಗರ ಈ 3 ಪಕ್ಷಗಳಿಂದ ನಿಮಗೆ ಬಿಡುಗಡೆ ಬೇಕು ಅಂತಂತಂದರೆ 2028ಕ್ಕೆ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಮಾಡಿ. ಅದು KRS ಪಕ್ಷ ಆಗಿರ್ಬೋದು ಅಥವಾ ನಾವುಗಳಾಗಿರ್ಬೋದು ಅಥವಾ ಇನ್ನೊಂದಷ್ಟು ಒಂದು ರಾಜಕೀಯ ಬದಲಾವಣೆಗಳೇನಾಗ್ತಾ ಇದೆ ಅದಕ್ಕೆ ನೀವೆಲ್ಲ ಸಜ್ಜಾಗಬೇಕು. ಇಲ್ಲ ಅಂತಂದರೆ ಅವ್ನು ಯಾರೋ ನೋಡಿ ಇನ್ನ ದ್ವೇಷ ಭಾಷಣದ ಬರೀ ಇನ್ನ ಅಂಗೀಕಾರನೇ ಆಗಿಲ್ಲ, ಅದು ಇನ್ನ ಬಿಲ್ ರೂಪದಲ್ಲಿದೆ, ಇನ್ನ ಅದು ಕಾನೂನಾಗಿ ಬದಲಾವಣೆ ಆಗಿಲ್ಲ. ಅದ್ರ ಕಡೆ ನೋಟಿಸ್ ಕೊಟ್ಟೊಬ್ಬ ಇನ್ಸ್ಪೆಕ್ಟ್ರು ವಸೂಲಿಗೇನೋ ಗೊತ್ತಿಲ್ಲ. ಒಟ್ನಲ್ಲಿ ಒಂದಂತೂ ನಿಜ ರೀ, ಕೋಟಿ ಹಣ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಬಂದು ಇವ್ರುಗಳು ಪ್ರತಿದಿನ ಇಲ್ಲದ ಕಾನೂನುಗಳು, ಇರೋ ಕಾನೂನುಗಳು, ಸುಳ್ಳು ಕೇಸುಗಳು ಹಾಕೋದು. ಆಲ್ರೆಡಿ 5 ಕೋಟಿ ಕೇಸುಗಳು ಭಾರತದಲ್ಲಿ ಜುಡಿಷಿಯರಿಯಲ್ಲಿ ಪೆಂಡಿಂಗ್ ಇದೆ. ಅದನ್ನು ಡಿಸ್ಪೋಸ್ ಮಾಡೋಕ್ಕೆ 400 ವರ್ಷ ಬೇಕಂತೆ. ಇವ್ರುಗಳು ನೋಡಿದ್ರೆ ಪ್ರತಿದಿನ ಸುಳ್ಳು ಕೇಸುಗಳು ಹಾಕೋದು, ವಸೂಲಿಗಿಳಿಯೋದು, ಸುಳ್ಳು ಕೇಸ್ ಹಾಕೋದು, ಕೋಟಿ ಹಿಡಿಯೋದು, ಪೋಸ್ಟಿಂಗ್ಗೆ ಕಾಸು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಬರೋದು, ಅಪಾಯಿಂಟ್ಮೆಂಟ್ಗೆ ಕಾಸು ಕೊಟ್ಟು ಪೋಸ್ಟ್ ಮಾಡಿಸ್ಕೊಂಬರೋದು, ಆಮೇಲೆ ಬಂದು ಜನರು ಪ್ರಾಣನ ತಿನ್ನೋದು, ಸುಳ್ಳು ಕೇಸುಗಳು ಹಾಕೋದು, ಜೈಲಿಗೆ ಕಳಿಸೋದು, ಮನೆಗಳ ಹತ್ರ ನುಗ್ಗೋದು. ಏನೋ ನೆನ್ನೆ ಅವನು ಕಿರ್ಸ್ಕೊಂಡಂಥ ವಿಚಾರ ಮಾತ್ರ ಎಂಟೈರ್ ನ್ಯಾಷನಲ್ TV ನೋಡಿದೆ ಅಂತ ಹೇಳುತ್ತಾ ಎಚ್ಚರ
ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬ ದೊಡ್ಡ ಮಟ್ಟಕ್ಕಿದೆ. ಮೂರೂ ಪಕ್ಷಗಳು ಕೂಡ ನಾಲಾಯಕ್ಕು. 1250 ಕೆರೆಗಳು ಬೆಂಗಳೂರಲ್ಲಿ ಮಾಯ ಆಗಿದೆ. ಕರ್ನಾಟಕದಲ್ಲಿ 11,000 ಕೆರೆಗಳು ತಿಂದಾಕವ್ರೆ ಇವರು. ಬರೀ ಭ್ರಷ್ಟಾಚಾರ, ಇವ್ರ ಆಸ್ತಿಗಳನ್ನ ಹೆಚ್ಚಿಗೆ ಮಾಡ್ಕೊಳ್ತಾರೆ ಹೊರತು ಯಾವ ರೀತಿಯ ಒಳ್ಳೇದನ್ನ 7 ಕೋಟಿ ಜನರಿಗೆ ಮಾಡಲ್ಲ. ಬಿಜೆಪಿ ಆದ್ಮೇಲೆ ಕಾಂಗ್ರೆಸ್ ಆದ್ಮೇಲೆ JDS ಬರೀ ಇವರೇ ರೊಟೇಷನ್. ಓಕೆ, ಆಮೇಲೆ ಅಲ್ಲಿ ಸಭೆ ಇಲ್ಲಿ ಸಭೆ ಏನೋ ಈ ಎಲ್ಲಾ ವಿಚಾರಗಳನ್ನ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್. ಧನ್ಯವಾದಗಳು.